ಐತೆ. ಏನಪ್ಪ ಅಂತಂದ್ರೆ ಇವಾಗ ಈ ಸ್ಯಾಮ್ ಸಮೀರ ಆನಂತರ ವರುಣ್ ಆನಂತರ ಇನ್ನೂ ಎಷ್ಟೊಂದು ಜನ ನಮ್ಮ ಕನ್ನಡದಾಗ ಬ್ಲಾಗರ್ಸ್ ಇದಾರಲ್ಲ ಅವರೆಲ್ಲ ವಿಡಿಯೋಸ್ ಮಾಡ್ತಿದ್ರು. ನಾನೇನು ಅನ್ಕೊಂಡಿದ್ದೆ ಏನು ಇದರಲ್ಲಿ ಏನೈತಿ, ಏನು ಸುಮ್ಮನೆ ಮಾತಾಡ್ಕೊತ ಹೋಗೋದ. ಮುಗೀತು ಇವಾಗ ಶೂಟು. ಇವಾಗ ಒಂದು ಶೂಟ್ ಮಾಡ್ತೀವಿ. ಯಪ್ಪ ಎಂಥ ಕಷ್ಟ ಅಂದರೆ ಆ ಕಡೆ ಒಂದು ಇಬ್ಬರು ಸೇಮ್ ಫ್ರೇಮಲ್ಲಿ ಬರಬೇಕಿತ್ತು. ಅಲ್ಲಲ್ಲೋ ಇಷ್ಟು ದಿನದಿಂದ ಮಾಡಿಸ್ತಿದ್ದಿ ಸಲೂನ್ ಹೆಸರು ಗೊತ್ತಿಲ್ಲ ನಿನಗೆ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದು. ಎಲ್ಲರಿಗೂ ಸ್ವಾಗತ ನನ್ನ ಈ ಒಂದು ಬ್ಲಾಗ್ ವಿಡಿಯೋಗೆ. ಬನ್ನಿ ಫ್ರೆಂಡ್ಸ, ಇವಾಗ ನಾವು ಜಸ್ಟ್ ನಾನು ಎದ್ದೆ. ನನ್ನ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ, ಬೆಳಿಗ್ಗೆ 10 ಗಂಟೆ ಆಗೈತಿ. ಯಾಕೆ ಲೇಟ್ ಆಯ್ತು ಅಂದ್ರೆ ನಿನ್ನೆ ನೈಟ್ ಬಂದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು. ಎಡಿಟಿಂಗ್ ಎಲ್ಲ ಮುಗಿಸಿ ನಾನು ಮನ್ಕೊಳ್ಳೋದು ತುಂಬ ಲೇಟ್ ಆಯ್ತಾ. ಇವಾಗ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ಆಚೆ ಕಡೆ ಹೋಗ್ಬೇಕಾ, ಆಚೆ ಕಡೆ ಹೋಗ್ಬಿಟ್ಟೈತಲ್ಲ ಏನಾದರೂ ಸ್ವಲ್ಪ ಟಿಫನ್ ಮಾಡ್ಕೊಂಡೈತಲ್ಲ. ನೆಕ್ಸ್ಟ್ ಬಂದ್ಬಿಟ್ಟೆ ನಾನು ಆ್ಯಕ್ಚುಲಿ ಮೊನ್ನೆನ ಶಾಪಿಂಗ್ ಹೋಗ್ಬೇಕಾಯ್ತ. ಡ್ರೆಸ್ ಒಂದು 3-4 ಜಾಕೆಟ್ಸ್ ಬೇಕಾಯ್ತು ನನಗೆ ತೊಗೋಬೇಕಂದ್ರೆ. ಮೊನ್ನೆ ಹೋಗೋಕ್ಕಾಗಿಲ್ಲ, ಇನ್ನೇನೋ ಬೇರೆ ಬೇರೆ ಕೆಲಸ ಬಂದ್ಬಿಟ್ಟೆ ನಾನು ಶಾಪಿಂಗ್ ಮಾಡಕ್ಕೆ ಹೋಗಲಿಲ್ಲ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತೊಂದು 3-4 ಜಾಕೆಟ್ ಪರ್ಚೇಸ್ ಮಾಡೋಣ. ಆ ನಂತರ ಐತಲ್ಲ ನನಗೊಂದು ಮಿರರ್ ಬೇಕಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ, ಇದು ಬಂದ್ಬಿಟ್ಟ ಚಿಕ್ಕದಾಗೈತೆ ಮಿರರ್. ನನಗೆ ಬೇಕಾಗಿರೋದ ಸ್ವಲ್ಪ ದೊಡ್ಡದಾಗಿರೋ ಮಿರರ್ ಬೇಕಾ. ಯಾಕಂದ್ರೆ ರೀಸೆಂಟಾಗಿ ಬಂದ್ಬಿಟ್ಟೈತಲ್ಲ, ನಾನು ಇನ್ಸ್ಟಾಗ್ರಾಮ್ನಾಗ ಐತಲ್ಲ ಒಂದಷ್ಟು ಕಾಮಿಡಿ ವಿಡಿಯೋಸ್, ಆ್ಯಕ್ಟಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ನನಗೆ ಅಷ್ಟೊಂದು ಆ್ಯಕ್ಟಿಂಗ್ ಕಾಮಿಡಿ ಎಲ್ಲ ಮಾಡಕ್ಕೆ ಬರಲ್ಲ. ಹಂಗಾಗಿತ್ತಲ್ಲ ಮಿರರ್ ಇತ್ತಂದ್ರೆ ಅವಾಗ ನಾನು ಒಬ್ಬನಿದ್ದಾಗ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ಕೋಬೋದಲ್ಲ. ಹಂಗಾಗಿತ್ತಲ್ಲ ಅದೊಂದು ಮಿರರ್ ಪರ್ಚೇಸ್ ಮಾಡಕ್ಕೆ ಹೋಗೋಣಂತ. ಇನ್ನೂ ತುಂಬ ಕೆಲಸಗಳಿದಾವ. ಹಂಗೆ ನನ್ನ ಫ್ರೆಂಡ್ಸ್ನ ಮೀಟ್ ಆಗ್ಬೇಕು. ಒಂದು ಶೂಟ್ ಐತಲ್ಲೇ, ಆ ಒಂದು ಶೂಟ್ ಕೂಡ ಮಾಡಕ್ಕೆ ಹೋಗೋಣಂತ. ಬನ್ನಿ ಫ್ರೆಂಡ್ಸ್, ಇವಾಗ ಜಾಸ್ತಿ ಮಾತನಾಡಲ್ಲ. ಆಲ್ರೆಡಿ ಟೈಮ್ ತುಂಬ ಆಗಿಬಿಟ್ಟೈತಿ. ಆ್ಯಕ್ಚುಲಿ ತುಂಬ ಲೇಟ್ ಆಯ್ತು ನನಗೆ. ಬನ್ನಿ ಫ್ರೆಂಡ್ಸ್ ಹೋಗೋಣಂತ. ಇವಾಗ ನಾನು ರೂಮಿಂದ ಬಂದೆ. ನನ್ನ ಫ್ರೆಂಡ್ ರೂಮ್ಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಇಲ್ಲೇ ಕಟಿಂಗ್ ಶಾಪ್ ಬಂದಾನಂತ. ಬನ್ನಿ ಫ್ರೆಂಡ್ಸ, ನೆಕ್ಸ್ಟ್ ಲೆವೆಲ್ ಕಟಿಂಗ್ ಮಾಡ್ಕೊಂಡ್ರು. ಯಾರಿಗಾದ್ರೂ ನೀವು ಸೇವಿಂಗ್ಸ್ ಕಟಿಂಗ್ ಏನೇ ಆಗಿರ್ಲಿ, ಫೇಶಿಯಲ್ ಏನೋ ಮಾಡ್ಬೇಕಂದ್ರು ಇಲ್ಲಿ ಬನ್ರಿ. ಇದು HMT ಲೇಔಟ್ ಅಲ್ಲ, HMT ಲೇಔಟ್ ಅಲ್ಲ, ಗೃಹಲಕ್ಷ್ಮಿ ಲೇಔಟ್, ರುಕ್ಮಿಣಿ ನಗರ್ ಇದೆ. ರುಕ್ಮಿಣಿ ನಗರ್ 7ನೇ ಕ್ರಾಸ್. ಯಾವ್ದು ಬ್ರೋ ಇದು ಸೆಲೂನ್? ಅಲ್ಲಲ್ಲೋ ಇಷ್ಟು ದಿನದಿಂದ ಮಾಡಿಸ್ತಿದ್ದಿ ಸೆಲೂನ್ ಹೆಸರು ಗೊತ್ತಿಲ್ಲ ನಿನಗೆ? ಇಲ್ಲೋ ನಾವು ವ್ಯೂಸ್ ಅಲ್ಲಿ ಬರೀದಲ್ಲ, ಸೆಲೂನ್ ಹೆಸರು ನೋಡಲ್ಲ ನಾವು. ಕಟಿಂಗ್ ಚೆನ್ನಾಗಿ ಮಾಡಿದ್ರೆ ಸಾಕು. ಅಲ್ಲಿ ನೋಡಲ್ಲ ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ ಫ್ರೆಂಡ್ಸ. ಇವೇನು ಸಂತುವಾಗ ಕಟಿಂಗ್ ಮಾಡ್ಸಕ್ಕೆ ಬಂದಲ್ಲ. ಆ್ಯಕ್ಚುಲಿ ಇವ ಎದಕ್ಕೆ ಮಾಡ್ಸಕ್ಕೆ ಸಂತ ಕಟಿಂಗ್? ಈಗ ಎದಕ್ಕೆ ಮಾಡಿಸ್ತಾರ? ಎದಕ್ಕೆ ಮಾಡ್ಸತ್ತೆ ಖರೆ ಹೇಳ, ಎದಕ್ಕೆ ಮಾಡ್ಸತ್ತೆ? ಅದೇ ವಿಡಿಯೋ ಶೂಟ್ ಮಾಡ್ತಾರಲ್ಲ, ಚೆನ್ನಾಗಿ ಕಾಣಲಿ ಅಂತಂದ್ರು. ವಿಡಿಯೋ ಶೂಟ್ ಮಾಡಕ್ಕೆ ಏನು ಹುಡುಗಿ ನೋಡಾಕದ ಹೊಂಟೆ ಊರಿಗೆ? ಇಲ್ಲಪ್ಪ ಬ್ರೋ, ಎದಕ್ಕೆ ಮಾಡ್ಸಕ್ಕೆ ಕಟಿಂಗ್? ಹುಡುಗಿ ಒಳ್ಳೆ ಮಾಡಲ್ ಕಾಲ ದುಡ್ಡು. ಮಾಡ್ಸಿ ನೋಡ್ರಿ ಹೆಂಗೆ ಮಾಡ್ತಾರೆ ಕಟ್ಟಿಂಗ. ಇವಾಗ ನಿನ್ನ ಇವ್ ನೋಡಿ ಫ್ರೆಂಡ್ಸ್, ಇವಾಗ ಇವ್ನ ಮಕ್ಕ ಹಿಂಗೆ ಕಾಣ್ತೈತಿ. ಹಿಂದ್ ಹೊಲ್ಲಲು. ಆಫ್ಟರ್ ಬಿಫೋರ್ ಇದು ಆಫ್ಟರ್ ಹೆಂಗಿರುತ್ತೆ ನೋಡೋಂತೀರ. ಬಿಫೋರ್ ಇದು ಆಫ್ಟರ್ ಚೆಕ್ ಮಾಡಿ ಹೆಂಗಿರ್ತದಂತೆ. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ನೆಲ್ಲ ಬಟ್ಟೆ ತೊಗೋಬೇಕಂತ ಹೇಳ್ಬಿಟ್ಟೆ. ಇವಾಗ ಇಲ್ಲಿ ಬಂದೆ ನಾನು ಬಟ್ಟೆ ತೊಗೊಳಕ. ಫ್ರೆಂಡ್ಸ್ ಏನು ನೋಡ್ತಾ ಇರಲ್ಲ, ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದು ಬಟ್ಟೆ ಅಂಗಡಿ ಇದೆ. ಇಲ್ಲೇ ಬಟ್ಟೆ ತೊಗೊಳಕ್ ಬಂದೆ. ಆ್ಯಕ್ಚುಲಿ ಜಾಕೆಟ್ಸ್ ಬೇಕಾಗಿತ್ತು ನನಗೆ. ನೋಡಿ ಇವಾಗ ನಮ್ಮ ಸಂತು ಬಂದ್ಬಿಟ್ಟು ಅವನು ಒಂದು 3-4 ಜೊತೆ ಬಟ್ಟೆ ತೊಗೊಂಡೆ. ಆ್ಯಕ್ಚುಲಿ ನನಗೆ ಬಂದ ಜಾಕೆಟ್ಸ್ ಬೇಕಾಗಿತ್ತು. ಒಂದು 3-4 ಜಾಕೆಟ್ ಹೇಳಿದ್ನಲ್ಲ. ಬಟ್ ಇಲ್ಲಿ ಇದಾವ. ಬಟ್ ಏನು ಮಾಡಿದ್ವಿ, ಈ ಜಾಕೆಟ್ಗಳಿಗೆ ಪಾಕೆಟೇ ಇಲ್ಲ ಫಸ್ಟ್ ಆಫ್ ಆಲ್. ಆದರೆ ಇಲ್ಲಿ ಐತಿ ಈ ಜಾಕೆಟ್ ನನ್ನ ಹತ್ರ ಆಲ್ರೆಡಿ ಐತಿ. ಬೇರೆ ಕಲರ್ಸ್ ಬಂದ್ಬಿಟ್ಟು ಇಲ್ಲಿ ಇಲ್ಲ. ಇರುವ ಒಂದು 4-5 ಕಲರ್ ಅಷ್ಟೇ ಇದಾವೆ. ಬಟ್ ಯಾವ ಜಾಕೆಟ್ಸ್ಗೂ ಐತಲ್ಲ ಪಾಕೆಟ್ಸ್ ಇಲ್ಲ. ನನಗೆ ಬಂದ್ಬಿಟ್ಟು ಪಾಕೆಟ್ಸ್ ಇದ್ರೆ ಚೆನ್ನಾಗಿರತ್ತೆ, ಕೈ ಇಟ್ಕೊಂಡಿರೋದು ಚೆನ್ನಾಗಿರುತ್ತೆ. ಬಟ್ ಪಾಕೆಟ್ಸ್ ಇಲ್ಲ. ಇವಾಗ ನಮ್ದೊಂದು ಪ್ಲ್ಯಾನ್ ಫ್ಲಾಪ್ ಆಯ್ತಿಲ್ಲ. ಮತ್ತು ಬೇರೆ ಒಂದು ಶಾಪ್ಗೆ ಹೋಗ್ಬೇಕು ಇವಾಗ ನಾನು ಜಾಕೆಟ್ಸ್ ಹುಡ್ಕಾಕ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ. ಆ್ಯಕ್ಚುಲಿ ಇದು ಬಂದ್ಬಿಟ್ಟೈತಲ್ಲ ಶಿವಪುರ, ಇದು ನೆಲಗಂದ್ರನಲ್ಲಿ ಶಿವಪುರ ಮೇನ್ ರೋಡ್ನಾಗ ಐತಿ ಇದು ಒಂದು ಶಾಪ್. ಬ್ರೋ, ನಿಮ್ಮ ಶಾಪ್ ನೇಮ್ ಏನೈತಲ್ಲ? ಅನಿಲ್ ಟ್ರೆಂಡ್ಸ್ ಅಂತ ಹೇಳ್ಬಿಟ್ಟೆ. ಆ್ಯಕ್ಚುಲಿ ನಾವೆಲ್ಲ ಬಟ್ಟೆ ಬೇಕಾದ್ರೆ ಇವೇನು ನೋಡ್ತಾ ಇದಿರಲ್ಲ, ಈ ಎಲ್ಲ ಬಟ್ಟೆನೂ ಬಂದ್ಬಿಟ್ಟು ಇಲ್ಲೇ ತೊಗೊಂಡಿರೋದ. ಇಲ್ಲೆಲ್ಲ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ. ನಿಮಗೂ ಬೇಕಾದ್ರೆ ಇಲ್ಲಿ ಬಂದು ಬಟ್ಟೆ ಪರ್ಚೇಸ್ ಮಾಡ್ರಿ. ನಾವು ಇವಾಗ ಬೇರೆ ಕಡೆ ಹೋಗೋಣಂತ. ಜಾಕೆಟ್ಸ್ ನನಗೆ ಸಿಕ್ಕಿಲ್ಲ ಇಲ್ಲಿ. ಮುಗೀತು ಇವಾಗ ಶೂಟು. ಇವಾಗ ಒಂದು ಶೂಟ್ ಮಾಡ್ತೀವಿ. ಯಪ್ಪ ಎಂಥ ಕಷ್ಟ ಅಂದರೆ ಆ ಕಡೆ ಒಂದು ಇಬ್ರು ಸೇಮ್ ಫ್ರೇಮಲ್ಲಿ ಬರಬೇಕಿತ್ತು. ಬಟ್ ಕ್ಯಾಮ್ರಾ ಯಾರು ಹಿಡಿಯಲ್ಲ ಅಂತ ನಾವೇ ನಾ ಹಿಡ್ದ, ನಂದು ಅವ್ನು ಹಿಡ್ದ. ಆಮೇಲೆ ಇವತ್ತು ಮೂಡ್ ಬೇರೆ ಖರಾಬ್ ಆಗ್ಬಿಟ್ಟಿತ್ತು. ಯಾಕೋ ಡೈಲಾಗ್ ಒಂದು 10 ಸತ ಡೈಲಾಗ್ ಹೇಳಿದ್ರು ಬರಲಿಲ್ಲ ಅದ. ಆ್ಯಕ್ಚುಲಿ ಬಂದ್ಬಿಟ್ಟು ಏನಾದ್ರೆ ಈ ಥರ ಏನಾರ ಹೊರಗಡೆ ಶೂಟ್ ಇತ್ತಂದ್ರೆ ಇಬ್ಬರಿಗೆ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಒಬ್ರು ಕ್ಯಾಮ್ರಾಮ್ಯಾನ್ ಬೇಕಾ. ಆದ್ರೂ ಮೊದಲೆಲ್ಲ ಈಸಿ ಅನ್ಕೋತಿದ್ವಿ ನಾವು. ಏನಪ್ಪ ಈ ಥರ ಏನೋ ಡೈಲಾಗ್ ಹೊಡಿಯೋ ಸ್ಕ್ರಿಪ್ಟ್ ಅದೆಲ್ಲ ಈಸಿ ಅನ್ಕೋತಿದ್ವಿ. ಆ್ಯಕ್ಟಿಂಗ್ ಮಾಡೋದ, ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡಿದೆ. ಅದೇನು ಬಿಡು, ಏನು ಡೈಲಾಗ್ ಹೊಡೆದ್ಬಿಟ್ರೆ ಮುಗೀತು ಅನ್ಕೋತಿದ್ವಿ. ಇವಾಗ ನೋಡ್ತಾ ಇದೀವಲ್ಲ, ಆ್ಯಕ್ಚುಲಿ ಹೆವಿ ಕಷ್ಟ ಐತೆ. ಅಷ್ಟೊಂದೇನು ಈಸಿ ಅಲ್ಲ ಈ ಡೈಲಾಗ್ ಹೊಡಿಯೋದು ಅದೆಲ್ಲ ಐತಲ್ಲ. ಅದೆಲ್ಲ ಪ್ರಾಕ್ಟೀಸ್ ಇದ್ರೆ ಸಡನ್ ಆಗಿ ಸ್ಪಾಟಿಗೆ ಬಂದು ಏನಾರ ಡೈಲಾಗ್ ಹೊಡಿತೇವಂದ್ರೆ ಮಾತೇ ಬರಲ್ಲ.
ಮಾತಾ ಬರಲ್ಲ ಅದು ವಿಡಿಯೋ ಅದು ಆ ಡೈಲಾಗ್ ಗೊತ್ತಿದ್ರು ಮಾತು ಬರಲ್ಲ. ಅಯ್ಯೋ ಅದು ತಲೆಯಾಗಿರತ್ತ, ಬಟ್ ಮಾತಾಡಕ್ ಹೋದಾಗ ಏನೇನ್ರ ಮಾತುಗಳು ಬರ್ತಾವ. ಹೆವಿ ಕಷ್ಟ ಐತೆ. ಡೈಲಿ ಬ್ಲಾಗ್ ಮಾಡ್ತಾ ಇದ್ದೇನೆ ಮಂಜು, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಆಯ್ತಾ. ಇವತ್ತು ನಾವು ಜಾಸ್ತಿ ಹೊರಗಡೆ ಹೋಗಿಲ್ಲ, ಕಂಟೆಂಟ್ ಇಲ್ಲಿಗೆ ಆಕ್ಚುಲಿ ಇಲ್ಲಿಗೆ ಎಂಡ್ ಆಗ್ತಿದೆ. ಯಾರ್ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡ್ತಾರೆ, ಯಾಕಂದ್ರೆ ಇವಾಗ ನಮಗೆ ಕಮ್ಮಿ ವ್ಯೂಸ್ ಬರ್ತಾ ಇದೆ. ಅವರು ಯಾರ್ಯಾರೆಲ್ಲ 10 ಜನ ನೋಡಿದ್ರು 10 ಜನ ನೀವು ಲೈಕ್ ಮಾಡ್ರಿ, ಅದು ಯೂಟ್ಯೂಬ್ ಪುಷ್ ಮಾಡುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಆಯ್ತಾ. ನೀವು ಸಬ್ಸ್ಕ್ರೈಬ್ ಮಾಡೋದು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಲೈಕ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ರೆಕಮೆಂಡ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ನೀವು ನೋಡ್ತೀರಿ, 15 ಜನ ನೋಡ್ತೀರಂದ್ರೂ ಕೂಡ ಒಂದೊಂದು ಲೈಕ್ ಹೊಡ್ರಲ್ಲ, ಏನಾಗುತ್ತೆ ಆಯ್ತಾ. ನಮ್ದೊಂದು ಹೊಸ ಪ್ರಯತ್ನ ಇದೆ, ಇವಾಗ ಸ್ಟಾರ್ಟ್ ಮಾಡಿದೇವ್ ಬ್ಲಾಗಿಂಗ್. ನೀವು ಸಪೋರ್ಟ್ ಮಾಡ್ರಿ, ಇನ್ನು ಹಿಂಗ ದೊಡ್ಡದಾಗಿ ಚಾನಲ್ ಬೆಳ್ಕೊಂತ ಹೋಗತಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನೇನು ಅನ್ಕೊಂಡಿದ್ದೆ ಬ್ಲಾಗಿಂಗ್ ಮಾಡೋದಂದ್ರೆ ಸಿಕ್ಕಾಪಿ ಈಸಿ ಅಂತ ಅನ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತೈತೆ ಏನಪ್ಪ ಅಂತಂದ್ರೆ, ಇವಾಗ ಈ ಸ್ಯಾಮ್ ಸಮೀರ್, ಆನಂತರ ವರುಣ್, ಆನಂತರ ಇನ್ನೂ ಎಷ್ಟೊಂದು ಜನ ನಮ್ಮ ಕನ್ನಡದಾಗ ಬ್ಲಾಗರ್ಸ್ ಇದಾರಲ್ಲ, ಅವರೆಲ್ಲ ವಿಡಿಯೋಸ್ ಮಾಡ್ತಿದ್ರು. ನಾನೇನು ಅನ್ಕೊಂಡಿದ್ದೆ, ಏನು ಇದರಲ್ಲಿ ಏನೈತಿ, ಏನು ಸುಮ್ಮನೆ ಮಾತಾಡ್ಕೊತ ಹೋಗೋದ ಈಸಿ ಅನ್ಕೊಂಡಿದ್ದೆ. ಆನಂತರ ಅವ್ರು ಪ್ರತಿದಿನಾನು ಒಂದು ದಿನಾನು ಮಿಸ್ ಮಾಡದೇ ಇರೋ ಥರ ಬ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿಬಿಟ್ಟು ಅದರಲ್ಲಿ ಏನೈತೆ, ಡೈಲಿ ನಾವು ಏನು ಮಾತಾಡ್ತೀವೋ ಅದೇ ಬ್ಲಾಗ್ ಹಾಕೋದ, ಡೈಲಿ ನಾವು ಏನು ನಮ್ಮ ನಿಜ ಜೀವನದಾಗೈತಲ್ಲ ಅದನ್ನೇನು ವಿಡಿಯೋ ಮಾಡೋದು, ಶೂಟ್ ಮಾಡೋದು, ಹಾಕೋದು ಅನ್ಕೊಂಡಿದ್ದೆ. ಬಟ್ ಪ್ರತಿದಿನಾನು ಕಂಟೆಂಟ್ ಹುಡ್ಕೋದೈತಲ್ಲ ತುಂಬಾ ಕಷ್ಟ ಐತಿ. ಈಸಿ ಎಲ್ಲ ಕಂಟೆಂಟ್ ಹುಡ್ಕೋದ, ಪ್ರತಿದಿನ ನಾವು ಕಂಟೆಂಟ್ ಹುಡುಕ್ಬೇಕಾ, ಪ್ರತಿದಿನಾನು ಏನಾದರೂ ಒಂದು ವಿಡಿಯೋ ಜನರಿಗೆ ತೋರಿಸ್ಬೇಕಾ. ಆನಂತರ ನಮ್ಮ ಪರ್ಸ್ನಲ್ ಲೈಫ್ನೆಲ್ಲ ತ್ಯಾಗ ಮಾಡಿಬಿಟ್ಟು ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಶೂಟ್ ಮಾಡ್ಕೋತಾನೆ ಇರಬೇಕಾ. ಇವಾಗ ನನಗೆ ಗೊತ್ತಾಗ್ತೈತಿ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಆನಂತರ ಅವ್ರು ಪ್ರತಿದಿನ ಒಂದು ವರ್ಷದಾಗ 365 ದಿನ ಐತೆ ಅಂದ್ರೆ 365 ದಿನಾನು ವಿಡಿಯೋಸ್ ಹಾಕ್ತಾರೆ. ಅದು ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ. ನಾನು ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟು ದಿನ ಆಯ್ತಾ, ಇವಾಗ 4 ದಿನ ಆಯ್ತು ನಾವು ವಿಡಿಯೋಸ್ ಹಾಕಾಕತ್ತ. ನಂಗೆ 4 ದಿನ ಕಂಟೆಂಟ್ ಹಾಕಾಕನ ಎಲ್ಲಿ ಹುಡುಕ್ಲಿ, ಕಂಟೆಂಟ್ ಏನು ಹುಡುಕ್ಲಿ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮೊನ್ನೆ 3 ದಿನ ನನ್ನ ಪರ್ಸ್ನಲ್ ಲೈಫ್, ನಂದು ಹೋಮ್ ಟೂರ್ ಹೆಂಗೋ ವಿಡಿಯೋ ಮಾಡಿಬಿಟ್ಟೆ. ಇವತ್ತು ಏನು ಕಂಟೆಂಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಬೆಳಿಗ್ಗೆಯಿಂದ ಗುದ್ದಾಡ್ತಾ ಇದ್ದೀನಿ, ಏನೂ ಕಂಟೆಂಟ್ ಸಿಕ್ಕಿಲ್ಲ. ಹಂಗಾಗಿ ಇವತ್ತು ಏನೋ ಒಟ್ಟು ಗೊತ್ತಿಲ್ಲ ನನಗೆ, ಏನೇನೋ ಒಟ್ಟು ಮಾಡಿದ್ದೀನಿ. ಇವತ್ತಿನ ವಿಡಿಯೋಲ್ಗಡೆ ಏನು ಅಂತಾಪ್ರಿ ಕಂಟೆಂಟ್ ಇಲ್ಲ, ಆದರೂ ಕೂಡ ಏನೋ ಒಂದು ಮಾಡಿ ಹಾಕಿದ್ದೀನಿ. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಐತಲ್ಲ, ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಕೊಡ್ತೇನೆ. ನಾಳೆಯಿಂದ ಐತಲ್ಲ ನಿಮಗೆ ಇಷ್ಟ ಆಗೋ ಥರ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ಗಳು ಕೊಡ್ತೀನಂತ. ಆದರೂ ಕೂಡ ಡೈಲಿ ಬ್ಲಾಗ್ಸ್ ಯಾರ್ಯಾರು ಮಾಡ್ತಾರಲ್ಲ ಅವರಿಗೆಲ್ಲ ಒಂದು ಹ್ಯಾಡ್ಸ್ ಆಫ್ ಹೇಳ್ಬೇಕಾ. ಈಸಿನೇ ಅಲ್ಲ, ಪ್ರತಿದಿನ ನಾವು ಬ್ಲಾಗ್ ಮಾಡ್ತೀನಿ, ಪ್ರತಿದಿನ ನಾವು ವಿಡಿಯೋ ಮಾಡ್ತೀನಿ ಅನ್ನೋದೈತಲ್ಲ ತುಂಬ ಕಷ್ಟ. ಏನೋ ವಾರಕ್ಕೊಂದು, 2 ದಿನಕ್ಕೊಂದು, 4 ದಿನಕ್ಕೊಂದು ವಿಡಿಯೋ ಹಾಕ್ಬೋದ. ಬಟ್ ಪ್ರತಿದಿನ ವಿಡಿಯೋ ಮಾಡೋದೈತಲ್ಲ ಸಿಕ್ಕಾಪಟ್ಟಿ ಕಷ್ಟ ಐತಿ. ಅದಕ್ಕೆ ಹೆವಿ ಹಾರ್ಡ್ ವರ್ಕ್ ಮಾಡ್ಬೇಕಾ, ಆದ್ರೆ ಮೆಂಟಲಿ ಹೆವಿ ಪ್ರಿಪೇರ್ ಆಗಿರ್ಬೇಕಾ. ಆ್ಯಕ್ಚುಲಿ ಅವ್ರಿಗೆಲ್ಲರಿಗೂ ಒಂದು ಹ್ಯಾಡ್ಸ್ ಆಫ್ ಹೇಳ್ತೀನಿ ನಾನು. ಫ್ರೆಂಡ್ಸ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಒಂದು ಚಾನಲ್ ಐತಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮೇನ್ ನೀವು 10 ಜನ ನೋಡುವಲ್ರಕ್ಕ, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇಲ್ಲ ನಿಮ್ಗೆ ಇಷ್ಟ ಆಗಲಿ ಅಥವಾ ಆಗದೇ ಇರಲಿ, ಒಂದು ಲೈಕ್ ಮಾಡಿರಿ ಇದೊಂದು ವಿಡಿಯೋಗೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.